ಅಲಗೂರಿನ ಒಳಗೆರೆ ದೊಡ್ಡಿ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಸಂಭ್ರಮ. ಕಾರ್ಯಕ್ರಮದಲ್ಲಿ ಯೋಧನ ತಾಯಿಯ ಸಂದೇಶ. ಅಲಗೂರು ಸಮೀಪದ ಒಳಗೆರೆ ದೊಡ್ಡಿ ಗ್ರಾಮದಲ್ಲಿರುವ ಶ್ರೀ ಲೀಲಾ ನಾಗರಾಜಪ್ಪ ಎಜುಕೇಷನ್ ಟ್ರಸ್ಟ್ನ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಯೋಧ ರಮೇಶ್ ತಾಯಿ ಮಾತನಾಡಿದರು. ಮಂಡ್ಯ ಎಲ್ಲ ಕಡೆ ಇತ್ತು, ಒಂದು ಚನ್ನಪಟ್ಟಣದಲ್ಲಿ ಒಂದು 5 ವರ್ಷ ಮಾಡಿದ್ದಾರೆ. ಇಬ್ರು ಜೋಡಿ ಚೆನ್ನಾಗಿದೆ. ನೀವು ಆ ತರ ಏನಾರು ಒಂದು ಸಾಧನೆ ಮಾಡಿ ಒಂದು ಗುರಿನ ಮುಟ್ಟಬೇಕು. ಮಕ್ಕಳ ತಂದೆ ತಾಯಿ ಅಜ್ಜಿ ತಾತಂದರಿಗೆ ತುಂಬಾ ಖುಷಿ ಆಗುತ್ತೆ. ಅದೇ ನೀವು ಕೊಡುವಂತ ಬಳುವಳಿ ಆಗಿರುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಯೋಧ ರಮೇಶ್ ರವರನ್ನು ಹಾಗೂ ಶಾಲೆಯ ಸಂಸ್ಥಾಪಕರಾದ HV ಅಶ್ವಿನ್ ಕುಮಾರ್ ರವರನ್ನು ಮಕ್ಕಳು ವಿಶೇಷ ಅಭಿನಂದನೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಸೇರಿದಂತೆ ಇತರ ಗಣ್ಯರ ವೇಷಭೂಷಗಳನ್ನು ಧರಿಸಿ ಅಲಗೂರಿನ ವೃತ್ತದಲ್ಲಿ ದೇಶಭಕ್ತಿ ಗೀತೆ ಹಾಡುತ್ತಾ ಘೋಷಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ HV ಅಶ್ವಿನ್ ಕುಮಾರ್, ಶಾಲೆಯ ಮೇಲ್ವಿಚಾರಕಿ HV ಶ್ವೇತಕುಮಾರಿ, ಅಕ್ಷತಾ ಅಶ್ವಿನ್ ಕುಮಾರ್, ಪ್ರಾಂಶುಪಾಲ ಸಂಧ್ಯಾರಾಣಿ ಸೇರಿದಂತೆ ಶಿಕ್ಷಕರು ವೃಂದ ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಅಲಗೂರು. ಮಿಲಿಟರಿನೋ IAS ಆಫೀಸರ್ IPS ಆಗಿರೋಂಥ ಪತ್ರಿಕೆ ಮಕ್ಕಳು ಅನ್ಕೊಂಡ್ರೆ ಅದು ಮುಂದಕ್ಕೆ ಇರಾಗೋದು. ಅನ್ಕೊಳ್ಳೋದು ತಪ್ಪೇನಿಲ್ಲ, ಅದನ್ನ ನಾವು ಇದು ಮಾಡ್ಕೋಬೇಕು. ಅದನ್ನು ಫಸ್ಟ್ ರೂಢಿಸ್ಕೊಳ್ಳಿ. ಇದರಲ್ಲಿ ಎಷ್ಟು ಜನ ಮಿಲಿಟರಿ ಸೇರ್ತೀರಾ? ಕೈ ಎತ್ತಿ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೀವೇ ನೆಕ್ಸ್ಟ್ ಮಿಲಿಟರಿ ಆಫೀಸರ್ಗಳಾಗಲಿ AS ಆಫೀಸರ್ಗಳು ಐತಿದ್ರೆ ನೀವೇ ನೆಕ್ಸ್ಟ್ ಮುಂದಕ್ಕೆ ಹಾಕ್ಬೇಕು. ಒಬ್ಬೊಬ್ರು CM ಇದ್ರೆ ಎಷ್ಟು ಜನ CM ಆಗ್ತಾರೆ ಅಂತ ಗೊತ್ತಿಲ್ಲ ಅಲ್ವಾ? ಎಷ್ಟು ಜನ IPS ಆಫೀಸರ್ ಕಲೆಕ್ಟರ್ ಆಗೂ ಬರ್ಬೋದು ಮಂಡ್ಯಾಗೆ. ಅದರಿಂದ ಹೇಳ್ತೀನಿ, ನಿಮ್ ಚಿಕ್ಕ ವಯಸ್ಸಿನ ರೂಢಿಸ್ಕೊಳ್ಳಿ. ನಾನು ದೊಡ್ಡವರಾದ್ಮೇಲೆ ತರ ಹಾಗೆ ಆಗ್ತೀನಿ ಅಂತ. ಮತ್ತು ಮತ್ತೊಂದ್ಸಲಿ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ಕೂಲ್ನವ್ರಿಗೆ. ನನ್ನ ಕರೆದು ಇವತ್ತು ಈ ಸಮಾರಂಭದಲ್ಲಿ ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ ಭಾಷಣ ಮಾಡಕ್ಕೆ. ನನ್ಗೊಂದು ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಪ್ರತಿ ವರ್ಷ ಯಾವಾಗ ಕರೆದ್ರು ನಾನು ಸ್ಕೂಲ್ ಬಂದೇ ಬರ್ತೀನಿ, ಮತ್ತೆ ಸರ್ವಿಸ್ ಎಲ್ಲೂ ಕರ್ಕೊಂಡ್ ಬರ್ತೀನಿ, ರಿಟೈರ್ಡ್ ಆದ್ಮೇಲೂ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಸರ್. ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.